ನೀರು ಜಾಸ್ತಿ ಬಂದಾಗ ಇಲ್ಲಿಗೆಲ್ಲ ಅಲೋ ಮಾಡಲ್ಲ. ಆ ಜಾಗದಲ್ಲ ಅಲ್ಲಿ ಗಂಟ ನೀರು ಬರುತ್ತಂತೆ. ಇಲ್ಲಿ ಏನಾರ ಜಾಸ್ತಿ ನೀರು ಬಂದರೆ ಯಾರಿಗೂ ಎಂಟ್ರಿ ಇಲ್ಲ. ಮೇನ್ ಗೇಟ್ ತೋರಿಸ್ತೀನಿ, ಆ ಗೇಟ್ ಕ್ಲೋಸ್ ಮಾಡಿದ್ರೆ ಇಲ್ಲಿ ಯಾರೂ ಬರೋಂಗಿಲ್ಲ. ಜಾಸ್ತಿ ನೀರು ಬಂದರೆ ಫುಲ್ಲು ಕವರ್ ಆಗುತ್ತಂತೆ, ಯಾವ ಬೋಟಿಂಗು ಇರಲ್ಲ, ಏನೂ ಇರಲ್ಲ. ನೋಡಿ ಯಾವ ಥರ ಆಡಿಸ್ತಾ ಇದ್ದಾರೆ ಅಂದರೆ, ಇದಕ್ಕೋಸ್ಕರನೇ ಬರೋದು ಇಲ್ಲಿಗೆಲ್ಲ ಫ್ಯಾಮಿಲೀಸು ಎಂಜಾಯ್ ಮಾಡೋಕ್ಕೆ. ಇಲ್ಲಿ ಗೌರ್ಮೆಂಟ್ ಸೇರಿದ್ರಿಂದ ಇದು 20 ರೂಪಾಯಿ ಚಾರ್ಜ್ ಮಾಡೋಂಗಿಲ್ಲ. ಆದರೂ ಇಲ್ಲಿರೋ ವಾಚ್ಮೆನ್ನು 20 ರೂಪಾಯಿ ಎಲ್ಲರಿಗೂ ವೀಸ್ಕೊಂಡು ವ್ಯೂ ಪಾಯಿಂಟ್ ನೋಡೋಕ್ಕೆ ಕಳಿಸ್ತಾರೆ. ಇಲ್ಲಿ ದಿನ ಇದೇ ಥರ ಇರುತ್ತೆ. ಇಲ್ಲಿ ಅಣ್ಣ ಗೌರ್ಮೆಂಟು ಇದು ಬರುತ್ತೆ, ಕಾರ್ಡು ಗೌರ್ಮೆಂಟ್ ಕಾರ್ಡೆಲ್ಲ ಇರುತ್ತಾ? ಹಿಂಗೆ ನಿಂತ ಗೌರ್ಮೆಂಟ್ ಕಾರ್ಡ್ ಇದೆ ಇವಾಗ? ಕಾರ್ಡಿದೆ, ನಮಗೆ ಮಸಾಲೆ ಕಾರ್ಡ್ ಇದೆ. ಅದೇ ಥರ ಅವ್ರಿಗೆ ಕಾರ್ಡ್ ಇದೆ. ನೋಡಿ ಇದು ಗೌರ್ಮೆಂಟ್ ಕಾರ್ಡ್. ಇದು ಇಲ್ಲಿ ಬರೋರು ಪ್ಲೇಸು ಚೆನ್ನಾಗಿದೆ. ಅದು ಮಸಾಲೆ ಮಾಡ್ಕೊಳ್ಳೋಕ್ಕೋಸ್ಕರ ಬರ್ಬೋದು. ಎರಡು ಆಫರು. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಹಾಯ್, ನಾನು ನಿಮ್ಮ ಕನಪುರದೊಳಗ ಆನಂದ್ ಕನ್ನಡಿಗ ಮಾಡ್ತಾ ಇದ್ದೀನಿ. ಅಣ್ಣ ಏನಾಯ್ತಣ್ಣ? ಯಾಕಣ್ಣ? ಅಣ್ಣ ಇನ್ನು ಏನೋ ಬೇಕಣ್ಣ. ಇದು ಸರಿಯಾಗಿಲ್ವೇ? ಇಲ್ಲ ಬೇಕು. ಈಗ ನಾವು ಬಂದಿರೋದು ಎಲ್ಲಪ್ಪ ಅಂದರೆ ಹೊಗೆನಿಕಲ್ ಫಾಲ್ಸ್ ಬಂದಿದ್ದೀವಿ. ಏನು ಎತ್ತ ಅಂತ, ಇಲ್ಲಿ ಯಾವ ಥರ ಮಸಾಜು ಹೆಂಗೆ ನಡೆಯುತ್ತೆ, ಏನು ಎತ್ತ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ತೀನಿ. ಬನ್ನಿ, ಇವಾಗ ನಮಗೊಬ್ಬರು ಸಿಕ್ಕಿದ್ದಾರೆ. ಅವ್ರನ್ನ ಕರ್ಕೋಗಿ ಅವರೇ ಮಸಾಜ್ ಮಾಡೋದು, ಯಾವ ಥರ ಮಾಡ್ತಾರೆ, ಎಷ್ಟು ಈ ಥರ ಮಸಾಜ್ಗಳಿವೆ, ಹಾಗೆ ಇನ್ನೂ ಏನೇನು ಥರ ಇಲ್ಲಿ ಸ್ಪೆಷಾಲಿಟಿ ಇದೆ ಅಂತ ತೋರಿಸ್ತೀನಿ. ಬನ್ನಿ ಹೋಗೋಣ. ನೋಡಿ ಇವರೇ ನಮ್ಗೆ ಸಿಕ್ಕಿರೋದು. ಅಣ್ಣ ನಿಮ್ಮ ಹೆಸರು? ಮಣಿಕಂಠನ್. ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇರೋದು ಅಣ್ಣ ಇಲ್ಲಿ? 15 ವರ್ಷದಿಂದ ಮಾಡ್ತಾ ಇದ್ದೀರಾ? ಇಲ್ಲಿ ಮಾಮೂಲಿ ಡೈಲಿ ಜನ ಇರ್ತಾರ, ಇಲ್ದ್ರೆ ಯಾವಾಗಾರ ವೀಕೆಂಡಲ್ಲಿ ಮಾತ್ರ ಜನನ? ಕಮ್ಮಿ, ನಾರ್ಮಲ್ ಟೈಮಲ್ಲಿ ಕಮ್ಮಿ. 3 ಥರ ಮಸಾಲೆ ಇದೆಯಣ್ಣ. ಈಗ ಒಂದು 400 ರೂಪಾಯಿ, 1200 ರೂಪಾಯಿ ಪೂರ್ತಿ. ವಾಷಿಂಗ್ ಅಂದರೆ ಸೋಪಿಂದು, ಶಾಂಪಿಂದು ಹಿಡಿದು ಎಲ್ಲ ನೀವೇ ಮಾಡಿಕೊಡ್ತೀರಾ? ಪೂರ್ತಿ ಮಾಡ್ತೀರಾ? ನೀವೆಲ್ಲ ಚೀಟಿ ಎಲ್ಲ? ಹಾಂ, ಅಷ್ಟೇ, ಅದೊಂದೇ ನಮ್ಮದು. ಮಿಕ್ಕಿದೆಲ್ಲ ಮಾಮೂಲಿ ನೀವೇ ಮಾಡ್ತೀರಾ? ಈಗ 400 ರೂಪಾಯಿ ಬರೀ ಒಂದು 15 ನಿಮಿಷ ಅಷ್ಟೇ. 800 ರೂಪಾಯಿ ಮಾಮೂಲಿ ಫುಲ್ಲು ಫ್ಲ್ಯಾಟಾಗಿ ಮಾಡಿಬಿಟ್ಟು ಮಸಾಜ್ ಮಾಡ್ತೀರಾ? ಡ್ರೈ ಮಾಡಿಬಿಟ್ಟು ಮಸಾಜ್ ಮಾಡೋದು. ನೀವು ಡೈಲಿ ಅಣ್ಣ ಇಲ್ಲೇ ಇದೇ ಊರ, ಇಲ್ಲದ್ರೆ ಯಾವ್ದಾರ ಬೇರೆ ಊರ? ನೀವು ಇದೇ ಊರಣ್ಣ. ಇಲ್ಲಿದ್ದು 2 ಕಿಲೋಮೀಟರ್ ಅಣ್ಣ. ನಿಮ್ಮೂರು ಓಡಿಸೋರು, ಮಸಾಜ್ ಮಾಡುವರು, ಲೇಡೀಸ್ ಅಡುಗೆ ಮಾಡುವರು, ನಮ್ಮ ಜಾಗನೇ. ನಿಮ್ಮದೇ? ನಮ್ಮ ಜಾಗನೇ. 2 ಕಿಲೋಮೀಟರ್ ಹೋಗ್ಬೇಕು. ಅಣ್ಣ ಈಗ ಇಲ್ಲಿ ಅಡುಗೆ ಮಾಡ್ಕೊಡ್ತಾರಂತೆ ಅವರೇ? ಮಾಮೂಲಿ ಮೀನು ಸಾರು ಆ ಥರ ಎಲ್ಲ ಮಾಡ್ಕೊಡ್ತಾರೆ, ಅದು ಹೆಂಗೆ? ಅದು KG ಲೆಕ್ಕ. ಎಷ್ಟು KG ಮೀನು ಎತ್ತಿರೋ ಅದಕ್ಕೆ ಎಷ್ಟು KG ಮೀನು ಎತ್ತುತ್ತೀವಿ. ನೀವು ಸಾಂಬಾರು ಮಾಡಬೇಕಂದ್ರೆ 1 KG 300 ರೂಪಾಯಿ ತಗೊಳ್ತಾರೆ. 1 KG 300 ರೂಪಾಯಿ ಮೀನು ನಿಮ್ಮದು. ಮಸಾಲೆ ಐಟೆಲ್ಲ ಅವ್ರದ್ದು. ಈಗ ಮೀನು ತಗೊಟ್ರೆ ನೀವು ಮಾಡ್ಕೊಡೋಕೆ 300 ರೂಪಾಯಿ 1 KG. 300 ರೂಪಾಯಿ. ಮಸಾಲೆ ಐಟಮ್ ಎಲ್ಲ ನಿಮ್ಮದೇನೆ? ಮಸಾಲೆ ನಮ್ಮದು. ಇದು ಫಿಶ್ ನಿಮ್ಮದು. ಫಿಶ್ ಚಿಕನ್ ಅದು ನಿಮ್ಮದು. ನಾವು ಫಿಶ್ ತಗೊಟ್ರೆ ನೀವು ಮಸಾಲೆ ಹಾಕ್ಬಿಟ್ಟು ಅಡುಗೆ ಮಾಡ್ಕೊಡ್ತೀರಿ. ಮಾಮೂಲಿ ಸಪ್ರೇಟ್ ಲೇಡೀಸ್ ಇದ್ದಾರೆ. ಅದಕ್ಕೆ ಬೇರೆ ಲೇಡೀಸಾ? ಹಾಂ. ಇಲ್ಲಿ ಮಸಾಜ್ ಮಾಡೋದು ಬರೀ ಜೆಂಟ್ಸ್ ಅಷ್ಟೇನಾ? ಜೆಂಟ್ಸು ತಪ್ಪಾಗಿ ಕೊಟ್ಟೋದು ಜೆಂಟ್ಸು. ಹಾಂ, ತಪ್ಪಕ್ಕೆ 4 ಜನ. ಒಂದು ತಪ್ಪಕ್ಕೆ 4 ಜನ. ಈಗ ಸಪ್ರೇಟಾಗಿ 2-3 ಜನ ಬಂದಿರೋರಿಗೆ ಏನು ಮಾಡ್ತಾರೆ ಅಂದರೆ, ಒಂದು ತಪ್ಪ 4 ಜನ 4 ಜನ ಕೊಡಿಸ್ತಾರೆ. ಹಾಂ, ಒಬ್ಬರು ಹೋಗಿದ್ರೆ ಅದೇ ರೇಟು. 4 ಜನ ಹೋದ್ರು ಅದೇ ರೇಟು. 1200 ರೂಪಾಯಿ. 4 ಜನ ಚಿಕ್ಕ ಮಗು, ಒಂದು ಮಗು. ನೀಟಾಗಿ ಕರ್ಕೊ. ಅದು 1 ಅವರ್ ಇನ್ನೂ ಸ್ವಲ್ಪ ಜಾಸ್ತಿ ಹೊತ್ತು ಕುಣಿಸ್ತಾರೆ. ಜಾಸ್ತಿ ಅಲ್ಲ, ಫುಲ್ ಎಲ್ಲ ಫಾಲ್ಸ್ ನೋಡ್ಬಿಟ್ಟು ಬರಬೇಕು. ಅಲ್ಲೇ ಸ್ನಾನ ಮಾಡಬೇಕಂದ್ರೆ ಅದಕ್ಕೆ ಎಷ್ಟು ದುಡ್ಡು ಬೋಟ್ ಅವ್ರು ಹೋಗ್ತಾರಲ್ಲ, ಅವರೇ ಕೇಳಿ ಅವರೇ ತಗೊಂಡಿದ್ದಾರೆ. ಅವರೇ ಬೋಟಲ್ಲಿ ಇದು ಮಾಡ್ತಾರೆ. ಗೌರ್ಮೆಂಟ್ ಫಿಕ್ಸ್ ರೇಟು ಕಳ್ಸ್ಕೊಂಡ್ರೆ 1 ಅವರ್. ಇಲ್ಲಿ ಅಣ್ಣ ಗೌರ್ಮೆಂಟು ಇದು ಬರುತ್ತೆ, ಕಾರ್ಡು ಗೌರ್ಮೆಂಟ್ ಕಾರ್ಡೆಲ್ಲ ಇರುತ್ತಾ? ಹಿಂಗೆ ನಿಂತ ಗೌರ್ಮೆಂಟ್ ಕಾರ್ಡ್ ಇದೆ ಇವಾಗ? ಕಾರ್ಡಿದೆ, ನಮಗೆ ಮಸಾಲೆ ಕಾರ್ಡ್ ಇದೆ. ಅದೇ ಥರ ಅವ್ರಿಗೆ ಕಾರ್ಡ್ ಇದೆ. ನೋಡಿ ಇದು ಗೌರ್ಮೆಂಟ್ ಕಾರ್ಡ್. ಇದು ಇಲ್ಲಿ ಬರೋರು ಮಸಾಜ್ ಮಾಡೋರು ಸುಮಾರು ಥರ ಇರ್ತಾರೆ, ಸುಮಾರು ಜನ ಇರ್ತಾರೆ. ಈ ಗೌರ್ಮೆಂಟ್ ಸೀಲಿರೋರನ್ನ ಹುಡುಕಿ ಇವ್ರ ಕೈಲಿ ಮಸಾಜ್ ಮಾಡಿಸ್ಕೊಂಡ್ರೆ ಏನೋ ಒಂದು ಬೆನಿಫಿಟ್ಟು, ಮೋಸ ನಡೆಯಲ್ಲ, ಎಲ್ಲ ಆರಾಮಾಗಿ ಒಂಥರ ಮಾಡ್ತಾರೆ. ನೋಡಿ ಇದು ಫಾಲ್ಸ್ ಅಣ್ಣ. ಇದು ಫಿಶ್ ಮಾರ್ಕೆಟ್. ಇದು ಹಾಂ, ಲೇಡೀಸ್ದು ಇದೆಯಾ ಜೆಂಟ್ಸು ಸಪ್ರೇಟ್ ಆಗಿದೆಯಾ? ಹಾಂ,
ಇಲ್ಲಿ ಇದು ಜೆಂಟ್ಸ್ದು. ಹಾಂ, ಪಬ್ಲಿಕ್ ಫಾಲ್ಸು. ಯಾರು ಬರಲಿ ಇಲ್ಲಿಗೆ ಹೋಗ್ಬೋದು. ಹಾಂ ಹಾಂ. ಲೇಡೀಸ್ ಫಾಲ್ಸ್ ಆ ಕಡೆ ಬರೋದು, ಆ ಕಡೆ. ಇದು ಮಸಾಜ್ ಮಾಡೋ ಜಾಗನ ಇದು? ಹಾಂ ಹಾಂ. ಅಲ್ಲಿ ಬೋರ್ಡ್ ಹಾಕಿದ್ದೀರಿ, ಇದೆಲ್ಲ ಗೌರ್ಮೆಂಟ್ ಅವರೇ ಇದು ಮಾಡಿರೋದಾ? ಹಾಂ. ಇಲ್ಲಿ ನೀರು ತುಂಬಿಕೊಳ್ಳೋದಲ್ಲ ಯಾವ ಟೈಮಲ್ಲಿ? ನೀರು ಈಗ ರೀಲ್ಸಲ್ಲಿ ನೋಡಿರ್ಬೋದು ನೀವು, ನೀರು ಜಾಸ್ತಿ ಬಂದಾಗ ಬುಡವರು ಅಂತ ಹೇಳ್ತಾ ಇರ್ತಾರೆ. ನೀರು ಜಾಸ್ತಿ ಬಂದರೆ ಮತ್ತೆ ನೀರು ಬಂದುಬಿಡ್ತಾರೆ. ಇಲ್ಲಿ ಗಂಟ ನೀರು ಬರುತ್ತೆ, ಇಲ್ಲಿ ಗಂಟ ಲಾಕ್ ಮಾಡಿಬಿಡ್ತಾರೆ. ಹಾಂ, ಇಲ್ಲೇ ಲಾಕ್ ಮಾಡಿಬಿಡ್ತಾರೆ ಬುಡವ್ರು ಯಾರನ್ನೂ. ಹಾಂ, ಇಲ್ಲಿಗೆ ಲಾಸ್ಟು ಎಲ್ಲ. ಹಾಂ ಹಾಂ, ಬೀಗ ಹಾಕ್ಬಿಟ್ಟು. ಹಾಂ ಹಾಂ. ನಾವು ಈ ಕಡೆ ಎಲ್ಲ ಸ್ನಾನ ಮಾಡೋಕ್ಕಾಗಲ್ಲ. ನಾವೀಗ ಎಲ್ಲಿ ಮಾಡೋದು? ಫಾಲ್ಸು. ಈಗ ನಮ್ಮ ಎಲ್ಲಿ ನೀರು ಬೀಳ್ತದೆ ಅಲ್ಲೂ ಸ್ನಾನ ಮಾಡ್ಬೋದು. ಅಲ್ಲಿಗೆ ಮಸಾಜ್ ಮಾಡಿ, ಇಲ್ಲಿ ಮಸಾಜ್ ಮಾಡಿ, ಇಲ್ಲಿ ಸ್ನಾನ ಮಾಡೋಣ. ಫಾಲ್ಸು ಹೋಗ್ತಾರೆ. ಹಾಂ, ಇಲ್ಲಿ ಗಾಳಿಯಾಗಿ ಈಚೆ ಹೊರಬಿಟ್ಟು ಆಮೇಲೆ ಸ್ನಾನ ಮಾಡಬೇಕಂದ್ರೆ ಈ ಜಾಗ, ಈ ಜಾಗ ಇದೆಲ್ಲ ಈಜಾಡ್ಬೋದು. ಹಾಂ ಹಾಂ. ಸರಿ ಅಣ್ಣ, ಇನ್ನೂ ಮಾಹಿತಿ ನಿಮಗೆ ಮುಂದೆ ತಿಳಿಸ್ಕೊಡಿ. ಬನ್ನಿ ನೋಡುವ ಯಾವ ಥರ ಇದೆ, ಏನು ಎತ್ತ ಅಂತ. ನೋಡಿ, ಇದು ವಾಟರ್ ಫಾಲ್ಸ್ ಬರೋ ಜಾಗ ಇದು. ಇಲ್ಲೆಲ್ಲ ನೀರು ತುಂಬಿಕೊಳ್ಳುತ್ತಂತೆ. ಈ ಜಾಗ ಎಲ್ಲ ಮುಚ್ಚೋದ್ರೆ ಅಲ್ಲಿಗೆ ಲಾಸ್ಟ್ ಮಾಡ್ತಾರಂತೆ ನಿಲ್ಸೋದನ್ನ. ಪೊಲೀಸವರು ಅಲ್ಲಿ ಬೀಗ ಹಾಕಿದ್ರೆ ನೀರು ಬಂದಾಗ ಯಾರೂ ಬರೋಂಗಿಲ್ಲ ಒಳಗಡೆಗೆ. ಈಗ ಇಲ್ಲಿ ನೀರು ಕಮ್ಮಿ ಅಂತ ಇಲ್ಲೆಲ್ಲ ಆಟ ಆಡ್ತಾ ಇದ್ದಾರೆ. ಇನ್ನೂ ಒಳಗಡೆಗೆ ಜಾಗ ಇದೆ, ಅದನ್ನು ಇನ್ನೂ ಮುಂದೆ ತೋರಿಸ್ತೀನಿ ನಿಮಗೆ. ನಮ್ಮ ಮಸಾಜೆಲ್ಲ ಆದಮೇಲೆ ಒಳಗಡೆ ಕರ್ಕೋಗ್ತೀನಿ ನಿಮ್ಮನ್ನ. ನೋಡಿ, ಈಗ ನಮ್ಮ ಹುಡುಗ ಮಸಾಜ್ ಮಾಡಿಸ್ಕೊಳ್ಳೋಕ್ಕೆ ರೆಡಿ ಆಗಿದ್ದಾನೆ. ಬನ್ನಿ, ಅವನಾದಮೇಲೆ ನಾನು ಮಾಡಿಸ್ಕೋತೀನಿ. ಯಾವ ಥರ ಇದೆ ಅಂತ ನಾನು ನಿಮಗೆ ಎಕ್ಸ್ಪೀರಿಯೆನ್ಸ್ ಮಾಡಿಕೊಂಡು ಹೇಳ್ತೀನಿ. ನೋಡಿ, ನಮ್ಮ ಇವರೇ ಮಸಾಜ್ ಮಾಡಿದ್ರು. ಯಾವ ಥರ ಇತ್ತು ಅಂದರೆ ಫುಲ್ಲು ಬಾಡಿ ಫುಲ್ಲು ಫ್ರೀ ಆಯಿತು. ಅವಾಗ ಹೆಂಗಿತ್ತು ಅಂದರೆ ಸ್ವಲ್ಪ ಬಾಡಿ ಬಿಗಿ ಇದ್ದಂಗಿತ್ತು. ಮಸಾಜ್ ಗಿಸಾದ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಮಸಾಜ್ ಚೆನ್ನಾಗಿದೆ, ಚೆನ್ನಾಗಿ ಮಾಡ್ತಾರೆ. ಅಣ್ಣ, ನಿಮ್ಮ ಕಾಂಟ್ಯಾಕ್ಟ್ ನಂಬರು ಕೊಡಿ ನಮ್ಮ ವೀಕ್ಷಕರಿಗೆ. ಬರೋರು ಇವ್ರಿಗೆ ಕಾಲ್ ಮಾಡ್ಕೊಬನ್ನಿ. ಯಾವ ಥರ ಇದೆ ಅಂತ ಮೊದಲೇ ತಿಳಿಸ್ತಾರೆ. ಪ್ರೈಸಸ್ ಆಗಿರ್ಬೋದು, ಪ್ರೈಸು, ಹಾಗೆ ಯಾವ ಇಷ್ಟೊತ್ತು ಬರಬೇಕು ಅಂತ ನಿಮಗೆ ಇವರು ಫೋನ್ ಕಾಲಲ್ಲೇ ಹೇಳ್ತಾರೆ. ನಿಮಗೆ ಬಂದು ಡೈರೆಕ್ಟು ಇಲ್ಲೇ ಕಾಂಟ್ಯಾಕ್ಟ್ ಮಾಡಿ. ಏನು ಹೇಳ್ತಾರೆ ಅಂದರೆ, ಇಲ್ಲಿಗೆ ಬರೋರಿಗೆ ರೂಮ್ ವ್ಯವಸ್ಥೆ, ಹಾಗೆ ಫುಡ್ಡು. ಈಗ ಮೀನು ಫ್ರೈ ಆಗಿರ್ಬೋದು, ಫಿಶ್ ತವಾ ಫ್ರೈ, ಎನಿಥಿಂಗ್, ಮೀನಲ್ಲಿ ಏನೇನು ಐಟಮ್ ಬೇಕು ಎಲ್ಲ ಥರ ಮಾಡಿಸ್ಕೊಡ್ತಾರೆ. ಹಾಗೆ ಬೋಟಿಂಗ್ ಆಗಿರ್ಬೋದು, ಬೋಟಿಂಗಲ್ಲಿ ಸುಮಾರು ಥರ ಆಪ್ಷನ್ ಇದೆ. 1 ಅವರ್, ಹಾಫ್ ಆನ್ ಅವರ್ ಆ ಥರ. ಇವ್ರು ಬಂದು ಕಾಂಟ್ಯಾಕ್ಟ್ ಮಾಡಿದ್ರೆ ಇವರು ಡೀಟೇಲಾಗಿ ತಿಳಿಸ್ಕೊಟ್ಬಿಟ್ಟು ನಿಮ್ಮನ್ನ ಅವರೇ ಕರ್ಕೋಗ್ತಾರೆ. ಎಲ್ಲ ಇವರಲ್ಲೇ ದೊರೆಯುತ್ತೆ. ಇವ್ರನ್ನ ಬಂದು ವಿಸಿಟ್ ಮಾಡಿ, ಒಂದ್ಸತಿ ಇವ್ರನ್ನ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿ ಇವ್ರ ಯಾವ ಥರ ಮಸಾಜ್ ಮಾಡ್ತಾರೆ ಅಂತ. ಈ ಅಣ್ಣ, ನಿಮ್ಮ ನಂಬರ್ ಹೇಳ್ಬಿಡಿ ಅವ್ರಿಗೆ. ನಮ್ಮ ಇಷ್ಟು ಹೇಳಿ ಅಣ್ಣ ನಂಬರ್. ನಮ್ಮ ನಂಬರ್ 9751486567. ಬನ್ನಿ ವಿಸಿಟ್ ಮಾಡಿ, ಎಕ್ಸ್ಪೀರಿಯೆನ್ಸ್ನ ಮಾಡಿ ಒಂದ್ಸತಿ ಅಂತ ಹೇಳ್ತಾ. ಥ್ಯಾಂಕ್ ಯು ಅಣ್ಣ. ನನ್ನ ಹೆಸರು. ಫೈನಲಿ ಮಸಾಜ್ ಮಾಡಿಸ್ಕೊಂಡು ಸ್ನಾನ ಮುಗೀತು. ಫುಲ್ಲು ನೀರಿರೋದಕ್ಕೆ ನಾವು ಸ್ನಾನದೇನು ತೆಗಿಯೋಕ್ಕಾಗಿಲ್ಲ. ಫುಲ್ ಸ್ನಾನ ಮಾಡಿದ್ದೀವಿ. ಬನ್ನಿ, ಈಗ ನಿಮಗೆ ಫಾಲ್ಸು ನೀರು ಬೀಳ್ತಾರೋ ಜಾಗನ ತೋರಿಸ್ತೀನಿ. ಎಂಟ್ರೆನ್ಸಲ್ಲಿ ಇದ್ದೀವಿ, ಅಲ್ಲಿಂದ ಸ್ವಲ್ಪ ಮುಂದೆ ಬರಬೇಕು. ನೋಡಿ, ಎಲ್ಲ ಸ್ನಾನ ಮಾಡಿಕೊಂಡು ಹರಿಯೋ ನೀರು ಚೆನ್ನಾಗಿದೆ. ಮಾತ್ರ ನೀರು ಮಾತ್ರ ಫುಲ್ಲು ಫೈನಾಗೈತೆ. ಕೊಳೆ ಅಂತ ಏನಿಲ್ಲ, ಎಲ್ಲ ಕಡೆ ಆಡ್ಬೋದು. ನೋಡಿ, ಮಸಾಜು ಎಲ್ಲ ಅಲ್ಲೇ ಮುಂದೆ ಇರ್ತಾರೆ. ಅವರೇ ಕರ್ಕೊಬರ್ತಾರೆ ನಿಮ್ಮನ್ನ. ಏನಾರ ಮಸಾಜ್ ಮಾಡಿಸ್ಬೇಕು ಅಂತ ನೋಡಿದ್ರೆ ಕರ್ಕೊಬರ್ತಾರೆ. ನೋಡಿ, ಜಾಗನೂ ಚೆನ್ನಾಗಿದೆ. ಆರಾಮಾಗಿ ಬಂದು ಮಸಾಜ್ ಮಾಡಿಸ್ಕೊಂಡು ಸ್ನಾನ ಮಾಡಿಕೊಂಡು ಮೈಂಡ್ ಫ್ರೆಶ್ ಆಗುತ್ತೆ. ಹಾಗೂ ಫುಲ್ ಬಾಡಿ ಫ್ರೀ ಬರುತ್ತೆ. ನೋಡಿ, ನೀರು ಎಷ್ಟು ಚೆನ್ನಾಗಿ ಬೀಳ್ತೈತೆ. ನೋಡಿ, ಇದೇ ಎಂಟ್ರೆನ್ಸು. ಇಲ್ಲಿಗೆ ಒಳಗೆ ಎಂಟ್ರಿ ಕೊಡೋಕ್ಕೆ 20 ರೂಪಾಯಿ ಚಾರ್ಜ್ ಮಾಡ್ತಾರೆ. 20 ರೂಪಾಯಿ ಕೊಟ್ಬಿಟ್ಟು ನೋಡ್ಬೋದು. ನೋಡಿ ನೋಡಿ, ಇದೇ ಬಿಲ್ ಕೌಂಟ್ರು. 20 ರೂಪಾಯಿ ಪೇ ಮಾಡಬೇಕು. ಹೋಗಿ ವ್ಯೂ ನೋಡೋದು,
ಹಾಗೆ ನೀರು ಎಷ್ಟು ಪ್ರೆಷರ್ ಆಗಿ ಬೀಳ್ತೈತೆ ಅಂತ ಈ ಪಾಯಿಂಟಲ್ಲಿ ನೋಡ್ಬೋದು ನೀವು. ಯಾವ ಥರ ಬನ್ನಿ ತೋರಿಸ್ತೀನಿ ಬನ್ನಿ. ಎಷ್ಟು ಟಿಕೆಟು? 20 ರೂಪಾಯಿ. ಒಂದು ಸೆಕೆಂಡ್ ಬಿಲ್ ಕೊಡ್ತೀನಿ. ಒಂದು ಸೆಕೆಂಡ್ ವೆಯ್ಟ್ ಮಾಡಿ. ಬಿಲ್ಲು ಕೊಡು ಅಲ್ಲಿ ತೋರಿಸ್ದಾಗ ತಗೊಳ್ಳಿ ಬಿಲ್ಲು. ಒಬ್ರಿಗೆ 20 ರೂಪಾಯಿ ಚಾರ್ಜ್ ಮಾಡ್ತಾರೆ ನೋಡಿ. ಬಿಲ್ ಕೊಡ್ತಾರಂತೆ. ಬಿಲ್ಲು ಬರಲಿವಾ? ನೋಡಿದ್ರಲ್ಲ 20 ರೂಪಾಯಿ ಟಿಕೆಟ್ ಕೊಟ್ಬಿಟ್ಟು ನೋಡ್ತಾ ಇರ್ಬೋದು ನೀವೀಗ. ನಾವು ಆವಾಗಲೇ ಮಸಾಜ್ ಮಾಡಿಕೊಂಡು ಸ್ನಾನ ಮಾಡಿದ್ವಲ್ಲ, ಅದು ಇದೇ ಜಾಗ. ಈ ಜಾಗದಲ್ಲೇ ನಾವು ಅವಾಗೇ ಸ್ನಾನ ಮಾಡಿ ಇಲ್ಲಿ ಫೋನ್ ಎತ್ಕೋಕ್ಕಾಗಲ್ಲ ಅಂದರೆ ಒಂದೇ ಕಾರಣಕ್ಕೆ ವೀಡಿಯೋ ಮಾಡಿಲ್ಲ ಅದನ್ನು. ಬನ್ನಿ ವ್ಯೂ ಪಾಯಿಂಟ್ ತೋರಿಸ್ತೀನಿ ನಿಮಗೆ ಎಷ್ಟು ಚೆನ್ನಾಗೈತೆ ಅಂತ. ಇಲ್ಲಿ ಗೌರ್ಮೆಂಟ್ ಸೇರಿದ್ರಿಂದ ಇದು 20 ರೂಪಾಯಿ ಚಾರ್ಜ್ ಮಾಡೋಂಗಿಲ್ಲ. ಆದರೂ ಇಲ್ಲಿರೋ ವಾಚ್ಮೆನ್ನು 20 ರೂಪಾಯಿ ಎಲ್ಲರಿಗೂ ಈಸ್ಕೊಂಡು ವ್ಯೂ ಪಾಯಿಂಟ್ ನೋಡೋಕ್ಕೆ ಕಳಿಸ್ತಾರೆ. ಬನ್ನಿ ವ್ಯೂ ಪಾಯಿಂಟ್ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಹಾಗೆ ಬೋಟಿಂಗ್ ನೋಡ್ತಾ ಇರ್ಬೋದು. ಇದೇ ಅವಾಗ ಹೇಳಿದ್ರಲ್ಲ 1200 ರೂಪಾಯಿ ಬೋಟಿಂಗ್ ಅಂತ ನೋಡಿ. ಇದೆ ಈ ಥರ ಆಡ್ಸೋಕ್ಕೆ 1200 ರೂಪಾಯಿ ಚಾರ್ಜ್ ಮಾಡ್ತಾರೆ ನೋಡಿ. ಅಂಥ ವ್ಯೂ ಬಂದರೆ ಪ್ಲೇಸ್ ಮಾತ್ರ ಸೂಪರಾಗಿದೆ. ಒಂದು ಬ್ರಿಡ್ಜ್ ಥರ ಮಾಡಿದ್ದಾರೆ ಇಲ್ಲಿ. ಈ ಬ್ರಿಡ್ಜ್ ಒಳಗೆ ನಿಂತ್ಕೊಂಡು ನೋಡಬೇಕು ಪ್ಲೇಸ್ನ. ಬನ್ನಿ ಫುಲ್ ಕರ್ಕೋಗ್ತೀನಿ ನಿಮಗೆ. ಮಧ್ಯ ಪಾಯಿಂಟಲ್ಲಿ ನೋಡಿದ್ರೆ ಚೆನ್ನಾಗಿ ಕಾಣುತ್ತೆ ನೋಡಿ. ಅಲ್ಲಿ ನೀರು ಬೀಳ್ತಾರೋ ಜಾಗ ಅದೇ ನೋಡ್ತಾ ಇರ್ಬೋದು ನೀವು. ಯಾವ ಥರ ಇದೆ ಅಂದರೆ ಸಖತ್ತು ಪ್ರೆಷರಾಗಿ ಬೀಳ್ತೈತೆ ನೀರು ನೋಡಿ. ಹಾಗೆ ಇಲ್ಲಿ ನೋಡಿ, ಇಲ್ಲಿಂದ ಒಂದು ರೌಂಡು ಟೈಮಿಂಗ್ಸ್ ಪ್ರಕಾರ ಕರ್ಕೋಗ್ತಾರೆ ನಿಮ್ಮನ್ನ. 1 ಅವರು, ಅರ್ಧ ಗಂಟೆ, ಮುಕ್ಕಾಲು ಗಂಟೆ. ಒಬ್ರಿಗೆ 325 ರೂಪಾಯಿ ಬೀಳುತ್ತೆ ಈ ಥರ ಬೋಟಿಂಗ್ ಮಾಡ್ತೀನಿ ಅಂದರೆ ನೀವು ನೋಡಿ. ಈ ಥರ ಫುಲ್ಲು ನಿಮಗೆ ಎಕ್ಸ್ಪೀರಿಯೆನ್ಸ್ ಮಾಡಿ ಚೆನ್ನಾಗಿದೆ. ಒಂದು ಸರ್ತಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ನಿಮಗೂ ಅನುಭವ ಆಗುತ್ತೆ. ಬಂದವರು ಹುಡುಗರು ಬಾಡಿ ಮಸಾಜ್ ಮಾಡಿಸ್ಕೊಳ್ಳಿ. ಆ ಪಾಯಿಂಟಲ್ಲಿ ನಿಂತ್ಕೊಂಡು ಸ್ನಾನ ಮಾಡಿದ್ರೆ ನೋವೆಲ್ಲ ಹೋಗುತ್ತೆ. ಸೇಫ್ಟಿ ಇದೆ. ಯಾಕಪ್ಪ ಅಂದರೆ ಅಲ್ಲಿ ಸುತ್ತ ಬ್ಯಾರೆಕಲ್ಲಿ ಹಾಕಿ ಎಷ್ಟೇ ನೀರು ಬಂದರೂ ಯಾರು ಏನು ಅಪಾಯಕಾರಿ ಜಾಗ ಅಲ್ಲ ಅದು. ಬಂದವರು ಮಸಾಜ್ ಮಾಡಿಸ್ಕೊಂಡು ಆ ಜಾಗದಲ್ಲಿ ಸ್ನಾನ ಮಾಡಿ. ಫುಲ್ಲು ಪ್ರೆಷರಾಗಿ ನೀರು ಬೀಳುತ್ತೆ, ಮೈಕೈ ನೋವೆಲ್ಲ ಮಾಯ. ಹಾಗೆ ನೋಡಿ ಅಲ್ಲಿ ಬೋಟಿಂಗು 4 ಜನ ಹತ್ತಿಸ್ತಾರೆ. ಒಂದು ಚಿಕ್ಕ ಪಾಪು ಇದ್ದರೆ ಪಾಪುನ ಮಾತ್ರ ಹತ್ತಿಸೋದು. 5 ಜನ ಲಿಮಿಟ್ ಅಷ್ಟೇ ನೋಡಿ. ಎಲ್ಲ ಬೆಟ್ಟ ಗುಡ್ಡ ಮಧ್ಯೆ ಈ ವಾಟರ್ ಫಾಲ್ಸ್ ಬನ್ನಿ, ವಿಸಿಟ್ ಮಾಡಿ. ನಾನು ನಮ್ಮ ಹುಡುಗ ಬಂದಿದ್ದೀವಿ. ನೋಡಿ ಯಾವ ಥರ ಆಡಿಸ್ತಾ ಇದ್ದಾರೆ ಅಂದರೆ ಇದಕ್ಕೋಸ್ಕರನೇ ಬರೋದು ಇಲ್ಲಿಗೆಲ್ಲ ಫ್ಯಾಮಿಲೀಸು ಎಂಜಾಯ್ ಮಾಡೋಕ್ಕೆ. ಇನ್ನೂ ಸುಮಾರು ಥರ ಆಡಿಸ್ತಾರೆ ಆಟನ. ಬನ್ನಿ ಎಲ್ಲ ಒಂದ್ಸತಿ ವಿಸಿಟ್ ಮಾಡಿ. ಜಾಗ ಮಾತ್ರ ಚೆನ್ನಾಗಿದೆ. ಹೊಗೇನಕಲ್ಲಲ್ಲಿ ಈ ಥರ ಜಾಗ ಇದೆ. ಬಂದು ಒಂದ್ಸತಿ ವಿಸಿಟ್ ಮಾಡಿ. ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮುಖಾಂತರ ನಿಮ್ಮ ಒಪಿನಿಯನ್ನ ತಿಳಿಸಿ. ಹಾಗೆ ಯಾರ್ಯಾರು ಬಂದಿಲ್ಲ ಒಂದ್ಸತಿ ಬನ್ನಿ. ಪ್ಲೇಸ್ ಮಾತ್ರ ಚೆನ್ನಾಗಿದೆ. ಕಪಲ್ಸ್ ಬರ್ಬೋದು, ಹಾಗೆ ಫ್ಯಾಮಿಲೀಸು ಬರ್ಬೋದು. ಇಲ್ಲಿ ತಿನ್ನೋ ಮೀನು ಎಲ್ಲ ಥರ ತಿನ್ನಿ. ನೋಡಿ ಎಷ್ಟು ಜನ ಬರ್ತಾಯಿದ್ದಾರೆ ಅಂದರೆ ಇಲ್ಲಿ ದಿನ ಇದೇ ಥರ ಇರುತ್ತೆ. ಯಾವಾಗೂ ರಜಾ ಗಿಜಾ ಅಂತ ಇಲ್ಲ. ವರ್ಷದ 365 ದಿನವೂ ಈ ಥರ ಈ ಪ್ಲೇಸ್ ಇರುತ್ತೆ. ನೀರು ಜಾಸ್ತಿ ಬಂದಾಗ ಇಲ್ಲಿಗೆಲ್ಲ ಅಲೋ ಮಾಡಲ್ಲ. ಆ ಜಾಗದಲ್ಲ ಅಲ್ಲಿ ಗಂಟ ನೀರು ಬರುತ್ತಂತೆ. ಇಲ್ಲಿ ಏನಾರ ಜಾಸ್ತಿ ನೀರು ಬಂದರೆ ಯಾರಿಗೂ ಎಂಟ್ರಿ ಇಲ್ಲ. ಮೇನ್ ಗೇಟ್ ತೋರಿಸ್ತೀನಿ. ಆ ಗೇಟ್ ಕ್ಲೋಸ್ ಮಾಡಿದ್ರೆ ಇಲ್ಲಿ ಯಾರೂ ಬರೋಂಗಿಲ್ಲ. ಜಾಸ್ತಿ ನೀರು ಬಂದರೆ ಫುಲ್ಲು ಕವರ್ ಆಗುತ್ತಂತೆ. ಯಾವ ಬೋಟಿಂಗು ಇರಲ್ಲ, ಏನೂ ಇರಲ್ಲ.
ಒಟ್ಟಿನಲ್ಲಿ ಒಂದು ಸತಿ ಬಂದು ವಿಸಿಟ್ ಮಾಡಿ, ಚೆನ್ನಾಗಿದೆ. ನಾವು ಬಂದಿದ್ದೀವಿ, ಮಸಾಜ್ ಮಾಡಿಸ್ಕೋಕೆ ಎಲ್ಲ ಆಯಿತು. ಈ ವಿಡಿಯೋ ಯಾರ್ಯಾರಿಗೆ ಇಷ್ಟ ಆಯಿತು ಲೈಕ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.